ನಾನು ನಿಮ್ಮ ಚೇತನ್ ಬ್ರೋ ಮಾತಾಡ್ತಾ ಇರೋದು. ಬನ್ನಿ ಇವತ್ತು ಗ್ಲೇಸಿ ಫೈನಲ್ ಮಾಡ್ತಾಯಿದ್ದೀವಿ. ನೋಡಿ ಯಾವ ಥರ ಫೈನಲ್ ಹಾಕಿ ಗ್ಲೇಸಿ ಹೆಂಗೆ ಕಾಣಿಸುತ್ತೆ ಅಂತ ನೋಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಗ್ಲಾಸ್ ಥರ ಕಾಣಿಸುತ್ತೆ. ಫೈನಲ್ ಮಾಡ್ತಾಯಿದ್ದೀವಿ. ಫ್ರಂಟ್ ಫೇಸು ಅವ್ರು ಬ್ಯಾಕ್ ಫೇಸ್ ತೋರಿಸ್ತೀವಿ. ನೋಡಿ ಫ್ರಂಟ್ ಫೇಸ್ ಎಲ್ಲ ಫೈನಲ್ ಮಾಡ್ತಾಯಿದ್ದೀವಿ. ನೋಡಿ ಬಟ್ಟೆ ಘಾಟ್ ಇರ್ತದೆ, ಮಿರರ್ ಆಗೋಗ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಫೈನಲ್ ನೋಡಿ ಎಲ್ಲ ಮಿರರ್ ಥರ ಕಾಣಿಸ್ತದೆ. ಮಾರೆ ನೋಡಿ ಫ್ರೆಂಡ್ಸ್, ಇವಾಗ ಫೈನಲ್ ನೋಡಿ ಯಾವ ಥರ ಕಾಣುತ್ತೆ ಫಿನಿಶಿಂಗ್ ಆದರೆ. ಈ ಥರನೇ ಗ್ಲೇಸಿ ಫಿನಿಶಿಂಗ್ ಮಾಡೋದು. ಎಂಪೋರಿ ಗ್ಲೇಸ್ ನೋಡಿದ್ದೀವಿ. ಇದು ನಾವು ಲಾಕರ್ ಬೇರೆ ಮಾಡ್ತೀವಿ. ಇದು ಎಂಪೋರಿ ಗ್ಲೇಸಿ. ಎಂಪೋರಿ ಗ್ಲೇಸ್ನ 2 ಕೋಟ್ ಮಾಡ್ಬೇಕು. ಈ ಥರ ಫಿನಿಶಿಂಗ್ ಮಾಡ್ತೀವಿ ಫ್ರೆಂಡ್ಸ್. ಲಾಕರ್ ಗ್ಲೇಸಿ ಮಾಡೋದ್ರಿಂದ ಸಖತ್ತು, ಬಟ್ ಇದು ಸಾಕು. ಸ್ಕ್ವೇರ್ ಫೀಟ್ ಏನು ಲೆಕ್ಕ ಬಂದಿರ್ತೀವಿ ಆ ಥರ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ಈಗ ಮಿರರ್ ಥರ ಆಗೋಯ್ತು. ನೋಡಿ ಫ್ರಂಟ್ ಫೇಸ್ ಇದು. ಮಿರರ್ ಆದಾಗ ಆಗೋಗ್ಬಿಡುತ್ತೆ ಫಿನಿಶಿಂಗ್. बिना परामर्श के बिना कुछ के अंदर मरवाए सज्जी करना. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಟಿನ್ನರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಮಾಡೋಕೆ ಫ್ರೆಂಡ್ಸ್. ಮಾಡ್ತೀವಿ ಅಂತ ಹೇಳಿ ಯಾರಿಗೂ ಹೆಂಗೆಂಗೋ ಮಾಡೋಕ್ಕಾಗಿಲ್ಲ. ಅನುಭವ ಯಾರು ಮಾಡತ್ರ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಎಲ್ಲ ಬಬಲ್ಸ್ ಬಂದು ಹಾಳಾಗ್ಬಿಡುತ್ತೆ ಫ್ರೆಂಡ್ಸ್. ಇದಕ್ಕಿದು ಎಂಪೋರಿಯರ್ ಗ್ಲೇಸಿ ಅಂತ ಅನ್ನೋದು. ನೋಡಿ ಫ್ರೆಂಡ್ಸ್, ಇವಾಗ ಮೈನ್ ಡೋರ್ನ ಫೈನಲ್ ಮಾಡ್ತಾಯಿದ್ದೀವಿ. ಹೆಂಗೆ ಕಾಣಿಸುತ್ತೆ ಅಂತ. ಎಂಪೋರಿಯರ್ ಗ್ಲೇಸಿ ಧೂಳೆಲ್ಲ ತರ್ಕೊಂಡು ಮಾಡ್ತಾ ಇರೋದು. ನೀಟಾಗಿ ಒಂದು ಕಡೆಯಿಂದ ಮಾಡಬೇಕು. ಒಂದು 3 ಕೋಟ್ 4 ಕೋಟ್ ಮಾಡಿದ್ರೆ ಫಿನಿಶಿಂಗ್ ಬರೋದು ಫ್ರೆಂಡ್ಸ್. ಅಷ್ಟು ಈಸಿಯಾಗಿ ಬರೋಲ್ಲ ಇದು. ಏನೋ ಥರ ಕಾಣಿಸ್ಬೇಕು ಅಂದರೆ 4 ಕೋಟ್ ಮಾಡಬೇಕು. ಇವಾಗ ಮಾಡ್ತಾರೆ ನೋಡಿದಿರಲ್ಲ. ನೆಕ್ಸ್ಟು ಮಾಡಿದ ಮೇಲೆ ಎಲ್ಲ ಸೆಟಲ್ಸ್ ಫಿಟ್ಟಿಂಗ್ಸ್ ಎಲ್ಲ ಆದಮೇಲೆ ನಿಮ್ಗೊಂದು ಒಳ್ಳೆ ವೀಡಿಯೋ ಮಾಡಿ ತೋರಿಸ್ತೀನಿ. ಚೆನ್ನಾಗಿರೋದು ನೀಟಾಗಿ ಕಳಿಸೋದು ಅವಾಗ ಗೊತ್ತಾಗುತ್ತೆ ಎಲ್ಲ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿರುತ್ತೆ. ಇವಾಗ ಯಾವ ಥರ ಮಾಡಿದ್ದೀವಿ ಫಿನಿಶಿಂಗ್ ಹೆಂಗೆ ಕಾಣಿಸ್ತದೆ ಮಾತ್ರ ತೋರಿಸ್ತಾ ಇದ್ದೀನಿ ನಾನು ಮಾಡೋದು. ನೋಡಿ ಇದೆ ಒಂದು ಸೈಡ್ ಪೂರ್ತಿ ಮಾಡ್ಕೊತಾ ಹೋಗ್ಬೇಕು ಈ ಥರ. ಈ ಥರ ನೀಟಾಗಿ ಒಂದು ಲೇಯರ್ ಬಿಡ್ದಂಗೆ ನೀಟಾಗಿ ಮಾಡಿದ್ರೆ ಈ ಥರ ಫಿನಿಶಿಂಗ್ ಕಾಣಿಸುತ್ತೆ. ನೋಡಿ ಒಂದು ಇನ್ನೊಂದು ಸೈಡಿಂದ ಮಾಡ್ತೀವಿ ಈ ಥರ. ಫಸ್ಟ್ ಎಲ್ಲೆಲ್ಲಿ ಗ್ಯಾಪ್ ಇರುತ್ತೋ ಅದನ್ನೆಲ್ಲ ಫಿಲ್ ಮಾಡ್ಕೊಂಡು ಮಾಡಬೇಕು. ನೋಡಿ ಫ್ರೆಂಡ್ಸ್, ಮಿರರ್ ಥರ ಕಾಣಿಸುತ್ತೆ ಫಿನಿಶಿಂಗ್ ಆದಮೇಲೆ. ನೋಡಿ ಫ್ರೆಂಡ್ಸ್, ವಾಸ್ಕಲ್ಲೂ ಅದೇ ಮಾಡ್ತಾಯಿದ್ದೀವಿ. ಅದೊಂದು ಕೋಟ್ ಮಾಡಿದ್ದೀವಿ, ಮತ್ತೆ ಒಂದು ಕೋಟ್ ಮಾಡಬೇಕು. ಅದಕ್ಕೆ ವಾಸ್ಕಲ್ಲು ಮಾಡ್ತಾಯಿದ್ದೀವಿ. ನೋಡಿ ವಾಸ್ಕಲ್ಲು ಮಾಡಿದ್ರೆ ಎಂಬೀಸಲ್ಲಿ ಫಿನಿಶ್ ಆಗಿಬಿಡುತ್ತೆ. ಇಲ್ಲಾಂದರೆ ಇದು ಎಲ್ಲ ಹೋಗೋದು ಕೂತ್ಕೊಂಡ್ರೆ ಸುಮ್ಮನೆ ಬಬಲ್ಸ್ ಬರುತ್ತೆ. ಇದು ಸಿಕ್ಕಾಪಟ್ಟೆ ಪ್ರಾಬ್ಲಮ್. ನೀಟಾಗಿ ಮಾಡಬೇಕು, ಇಲ್ಲಾಂದರೆ ಎಲ್ಲ ಬಬಲ್ಸ್ ಬಂದು ಹಾಳಾಗ್ಬಿಡುತ್ತೆ. ನೋಡೋರಲ್ಲ ವಾಸ್ಕಲ್ ಮಾಡ್ತಿರೋದು. ವಾಸ್ಕಲೆಲ್ಲ ಕಂಪ್ಲೀಟ್ ಒಂದು 10 ನಿಮಿಷಗಳ ವಾಸ್ಕಲ್ ಕಂಪ್ಲೀಟ್ ಆಗ್ಬಿಡುತ್ತೆ ಫ್ರೆಂಡ್ಸ್. ಒಂದು 5 ನಿಮಿಷ ಹಿಡಿಯುತ್ತೆ ತಕ್ಷಣ ವಾಸ್ಕಲ್ ಮಾಡೋದು. ನೋಡಿ ಫ್ರೆಂಡ್ಸ್, ಇವಾಗ ಇನ್ನೊಂದು ಕೊಟ್ಟು ಮಾಡ್ತಾಯಿದ್ದೀವಿ. ವಾಸ್ಕಲ್ ಮಾಡೋಕ್ಕೆ 1 ನಿಮಿಷ ನಿಲ್ಸಿದ್ವಿ, ಹಂಗಾಗಿ ಇವಾಗ ನೋಡಿ ಸೆಕೆಂಡ್ ಕೋಟ್. ನೋಡಿ ಫ್ರೆಂಡ್ಸ್, ಇವಾಗಲೇ ಆಲ್ರೆಡಿ ಗ್ಲಾಸ್ ಥರ ಕಾಣಿಸ್ತಾ ಇದೆ. ಇದಕ್ಕೆ ಲಾಕರ್ ಎಂಪೋರಿಯರ್ ಗ್ಲೇಸಿ ಅನ್ನೋದು. ನೋಡಿ ಎಲ್ಲ ಮಿರರ್ ಥರ ಆಗೋಯ್ತು. ನೋಡೋಲ್ಲ ಫ್ರೆಂಡ್ಸ್ ಯಾವ ಥರ ಕಾಣಿಸುತ್ತೆ ಗ್ಲೇಸಿ ಅಂತ. ನೋಡಿ 2 ಕೋಟ್ 3 ಕೋಟ್ ಇನ್ನೂ 2 ಕೋಟ್ ಮಾಡಬೇಕು ಫ್ರೆಂಡ್ಸ್.
ನಾ ಫೋಟೋ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ಯಾವ ಥರ ಫಿನಿಶಿಂಗ್ ಆಗಿದೆ ಅಂತ ನಿಮಗೆ ತೋರಿಸ್ತೀನಿ. ಇದು ಜಸ್ಟ್ ಮಾಡ್ತಾ ಇರೋದು ಫಿನಿಶಿಂಗ್ ಯಾವ ಥರ ಬರುತ್ತೆ ಅಂತ ನೋಡಿ. ನಿಮ್ಗೆ ಇವಾಗಲೇ ಗೊತ್ತಾಗಿದೆ ಅವ್ರು ಮಾಡ್ತಾ ಇರೋದು ಗನ್ನು ಇದೆಲ್ಲ ಹಂಗೆ ಕಾಣಿಸ್ತಾ ಇದೆ ನೋಡಿ. ನೋಡಿ ಫ್ರೆಂಡ್ಸ್, 3ನೇ ಕೋಟ್ ಮಾಡ್ತಾ ಇದ್ದೀವಿ ಈಗ. 3ನೇ ಕೋಟ್ ಫ್ರೆಂಡ್ಸ್ ಇದು ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ. ಮಿರರ್ ಆಗೋಗ್ಬಿಡುತ್ತೆ ನೋಡಿ. ಬೇಡ್ತಾ ಇರೇ. ನೋಡೋದಲ್ಲ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಫೋಟೋಸ್ ಎಲ್ಲ ನಿಮಗೆ ನೀಟಾಗಿ ತೋರಿಸ್ತೀನಿ. ವಿಡಿಯೋ ಮಾಡಿ. ಬಾಯ್ ಫ್ರೆಂಡ್ಸ್.